ನಾನೇ ಹಾಕಿರೋದು. ನಾನೇ ಅದನ್ನ ಇದ್ ಮಾಡಕ್ ಬಿಡ್ತೀನಾ? ಅದು ನಮ್ ಸೊತ್ತು, ನಮ್ ಜೀವ, ನಮ್ ಪ್ರಾಣ, ಅದು ನಮ್ ಚತುಸ್ತಂಭ ಅಂತ ಹೇಳಿದ್ರೆ, ನಮ್ ಬಾವುಟ ಅಂತ ಹೇಳಿದ್ರೆ ನಾವು ದೇವ್ರ ತರ ಪೂಜೆ ಮಾಡ್ತೀವಿ. ಬಂದು ಪಾಪ ನೆನ್ನೆನೂ ಬಂದು ಟ್ರೈ ಮಾಡಿದ್ದಾರೆ, ಅದನ್ನ ಹಾಕಿ ಎಳ್ದಿದ್ದಾರೆ, ದಾರನ ಹಾಕಿ ಎಳ್ದಿದ್ದಾರೆ, ಬರ್ಲಿಲ್ಲ. ಈಗ ನಾವು ಟ್ರೈನ್ ಮಾತಾಡಿದೀವಿ, ಟ್ರೈನ್ ಅವ್ರು ಬಂದು 30,000 ಕೇಳ್ತಾ ಇದಾರೆ. ಯಾಕಂದ್ರೆ ಟ್ರಾಫಿಕ್ನವ್ರು ಪರ್ಮಿಷನ್ ಕೊಡಬೇಕು, ACP DCP ಅವ್ರು ಪರ್ಮಿಷನ್ ಕೊಡಬೇಕು. ಹೈವೇ ರೋಡ್ ಇದು, ನೀವು 1 ಅವರ್ ಏನಾದ್ರು ಟ್ರೈನ್ ನಿಲ್ಸ್ಬಿಟ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ. ಕೋರಮಂಗಲ ಸಿಗ್ನಲ್ ಜಂಕ್ಷನ್ ಅಲ್ಲಿ ಆಲ್ಮೋಸ್ಟ್ 108 ಅಡಿಯಲ್ಲಿ ಆ ಫ್ಲಾಗ್ ಸಿಕ್ಕಾಕೊಂಡಿದೆ. ಎಲ್ರಿಗೂ ನಮಸ್ಕಾರ. ನೋಡಿ, ಧ್ವಜಸ್ತಂಭ 101 ಅಡಿ ಇಡೀ ಕರ್ನಾಟಕದಲ್ಲೇ ಇಷ್ಟು ಎತ್ತರವಾದಂತ ಕನ್ನಡದ ಧ್ವಜಸ್ತಂಭ ಕೋರಮಂಗಲ ನೆಕ್ಸಸ್ ಮಾಲ್ ಮುಂದೆಗಡೆ ಇದೆ. ಸುಮಾರು 24 ವರ್ಷ ಆಗಿದೆ ಇದು ಹಾಕಿ. ಟೋಟಲಿ 121 ಅಡಿ ಇದೆ. ಕೆಳಗಡೆ ಬೇಸಲ್ಲಿ 20 ಅಡಿ ಹೋಗಿದೆ, 21 ಅಡಿ ಎತ್ತರದಲ್ಲಿದೆ. ಏನಂತ ಹೇಳಿದ್ರೆ ಪ್ರತಿ 2 ತಿಂಗಳಿಗೆ ನಾವು ಬಾವುಟ ಚೇಂಜ್ ಮಾಡ್ತಾ ಇದ್ರಿ. ಯಾಕಂದ್ರೆ ಕೊಳೆ ಆಗಿದ ತಕ್ಷಣ ಅದು ಏನಾದ್ರು ಅರ್ಧೋಗಿರೋ ಅದನ್ನ ಚೇಂಜ್ ಮಾಡ್ತಾ ಇದ್ವಿ ನಾವು. ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹುಡುಗ ರೆಗ್ಯುಲರ್ ಆಗಿ ತಗೊಂಡ್ಬರ್ತಾರಂತ ಬಾವುಟನ ಒಂದ್ 2 ಅಡಿ ದೊಡ್ಡದಾಗೋಗಿತ್ತು ಬಾವುಟ. ಅದೇನಾಯ್ತಂದ್ರೆ 4ಕ್ಕೆ 6 ಇತ್ತು ಬಾವುಟ, ಅವ್ನು 6ಕ್ಕೆ 8 ತಂದ್ಬಿಟ್ಟಿದ್ದಾನೆ ಸೈಜ್. ಅದರಿಂದ ಏನಾಯ್ತಂದ್ರೆ ಮೊನ್ನೆ ಬಂದಿರೋಂತ ಗಾಳಿಗೆ ಮೇಲ್ಗಡೆ, ಅಂದ್ರೆ ನಾವು ಗಾಲಿ ಅಂತ ಹೇಳ್ತೀವಿ, ದಾರ ಹಾಕ್ತಿವಲ್ಲ, ದಾರ ಗಾಲಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಡೇಲ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗಿರೋಂಥದ್ದು ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಡೇ ಟೈಮ್ ಅಲ್ಲಿ DCP ಅವ್ರ ಹತ್ರ ಪರ್ಮಿಷನ್ ಕೇಳಿದೀವಿ. ಆಲ್ಮೋಸ್ಟ್ ಅವ್ರು ಪರ್ಮಿಷನ್ ಕೊಟ್ಟಿದ ತಕ್ಷಣ ನಾವು ಇದನ್ನ ಆದಷ್ಟು ಬೇಗ ಅದನ್ನ ಅರ್ಧೋಗಿರೋಂತ ನಮ್ಮ ಧ್ವಜವನ್ನು ತೆಗೆಸಿ ನಾವು ಯಾವ ರೀತಿ ರೆಗ್ಯುಲರ್ ಆಗಿ ಆಗ್ತಾ ಇದ್ರೋ ಅದನ್ನ ನಾವು ಹಾಕ್ತಿವಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ತಪ್ಪಾಗಿರೋಂಥದ್ದು ನಮ್ಮ ಕಡೆ ಅಂತಲ್ಲ, ಅಲ್ಲಿ ಮೇಲ್ಗಡೆ ಆ ರೀತಿ ಆದ್ರಿಂದ ನಾವು ಅದನ್ನ ಚೇಂಜ್ ಮಾಡಕ್ಕಾಗಿಲ್ಲ. ಗಾಳಿಯಿಂದ ಆಟೋಮೆಟಿಕ್ ಆಗಿ ಆಗಿದೆ. ಯಾಕಂದ್ರೆ 24 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ. ನಾನೇ ಹಾಕಿರೋ ಅದನ್ನ ಈ ರೀತಿ ನಾವು ಮಾಡಕ್ ಬಿಡ್ತಾ ಇರ್ಲಿಲ್ಲ. ಈ ರೀತಿ ಆದ್ರಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನ ಕೂಡಲೇ ಚೇಂಜ್ ಮಾಡ್ತೀವಿ. ನಮ್ಮ ಸ್ನೇಹಿತರು ಬಂದಿದ್ದಾರೆ, ನಮ್ಮ ಅಪ್ಪಟ ಎಲ್ಲೆಲ್ಲಿ ಬಾವುಟಗಳು ಸುತ್ತಮುತ್ತ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಬಾವುಟಗಳು ಅರ್ಧೋಗಿದೆಯೋ, ಯಾವ್ಯಾವ ಧ್ವಜಸ್ತಂಭದಲ್ಲಿ ಬಾವುಟಗಳು ಇಲ್ವೋ ಅಲ್ಲೆಲ್ಲ ಹೋಗಿ ಇವ್ರು ಬಾವುಟ ಹಾಕಿ ಅವ್ರ ಸ್ವಂತ ದುಡ್ಡಿಂದ ಅವ್ರು ಮಾಡ್ಕೊಂಡು ಈ ಒಂದು ಸೇವೆ ಮಾಡ್ಕೊಂಡ್ ಬರ್ತಾ ಇದಾರೆ. ತಾಯಿ ಭುವನೇಶ್ವರಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೆ ಒಳ್ಳೇದ್ ಮಾಡಿ. ಇದು ನಾವು ಇಳಿಯಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಇದು ಬೆಂಡ್ ಆಗ್ತಾ ಇದೆ. ಬಿಕಾಸ್ 108 ಅಡಿ ತುಂಬಾ ಜಾಸ್ತಿ ಹೈಟ್ ಅಲ್ಲಿ ಇದೆ. ಪಬ್ಲಿಕ್ ಸೇಫ್ಟಿ ನೋಡಿದ್ರೆ ಕೋರಮಂಗಲ ಮೇನ್ ಸಿಗ್ನಲ್ ಬಿದ್ದಿದ್ರೆ ತೊಂದರೆ ಆಗ್ಬಿಡುತ್ತೆ. ನಾವು ಒಳ್ಳೇದು ಮಾಡಕ್ ಹೋಗಿ ಇನ್ನು ಜಾಸ್ತಿ ಕೆಟ್ಟದಾಯ್ತು ಅಂದ್ರೆ ತಪ್ಪಾಗ್ಬಿಡುತ್ತೆ. ಸೊ ನಾವು ಇದನ್ನ ಹಂಗೆ ಬಿಟ್ಬಿಡ್ತಾ ಇದೀವಿ. ದೊಡ್ಡವ್ರು ಮಾಡ್ಲಿ, ಯಾರನ್ನ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಯಾರ ಕೈಯಲ್ಲಿ ಮಾಡೋಕ್ಕಾಗ್ತೋ ಬಂದು ಮಾಡಿ. ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಅಟ್ಲೀಸ್ಟ್ ನೀವು ಟ್ರೈ ಮಾಡಿ. ಜೈ ಕರ್ನಾಟಕ, ಜೈ ಪುರಿ. ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾನು